ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಈ ಶನಿವಾರದ ಶುಭ ಸಂಜೆಗಳು. ಅದೇ ರೀತಿ ತಾವುಗಳು ಕಳೆದ ವಾರದ ವಿಚಾರವಾಗಿ ಅನೇಕ ವಿಚಾರಗಳನ್ನು ವಿನಿಮಯ ಮಾಡಿರುತ್ತೀರಿ. ಹಾಗಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಬಂಧುಗಳೇ, ಈ ದಿನದ ವಿಷಯ ಚಿಕ್ಕಬಳ್ಳಾಪುರದಲ್ಲಿ ಪ್ರವಾಸೋದ್ಯಮ ಮತ್ತು ಇದರಿಂದ ಸಾಮಾನ್ಯ ಜನತೆಗೆ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳ ವಿಚಾರಗಳನ್ನು ತಿಳಿಯೋಣ. ಮೊದಲಿಗೆ ಪ್ರವಾಸೋದ್ಯಮ ಎಂಬುದು ಒಂದು ದೊಡ್ಡ ಕಲ್ಪನೆ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮವು ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತನ್ನ ಪಾಲನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನಾವು ಈ ದಿನ ಮಾತನಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ, ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಚಿಕ್ಕಬಳ್ಳಾಪುರ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಆರ್ಥಿಕ ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಿನ ಸಂಸದರು, ಮಾಜಿ ಆರೋಗ್ಯ ಸಚಿವರು ಚಿಕ್ಕಬಳ್ಳಾಪುರ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಈಶಾವನ್ನು ಸ್ಥಾಪಿಸಿದರು. ಇದಾದ ನಂತರ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗಿ ಪ್ರವಾಸೋದ್ಯಮ ಬೆಳೆಯುತ್ತಿದೆ. ಅದೇ ರೀತಿ ಮಾಜಿ ಸಚಿವರು, ಈಗಿನ ಸಂಸದರು ಕೈಗೊಂಡಂಥ ಮತ್ತೊಂದು ಕಾರ್ಯ ರೂಪ್ವೇ, ನಂದಿ ರೂಪ್ವೇ. ಬಹುಶಃ ಅದು ಒಂದು ಕನಸಾಗೆ ಉಳಿದಿದೆ, ಕಾರಣ ಗೊತ್ತಿಲ್ಲ. ಮತ್ತೊಂದು ವಿಚಾರ, ನಂದಿ ಬೆಟ್ಟ ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧಿ ಸ್ಥಳವಾದರೂ ಮೂಲಭೂತ ಸೌಕರ್ಯಗಳ ಕೊರತೆ ಪ್ರವಾಸೋದ್ಯಮವನ್ನು ನಾಶ ಮಾಡ್ತದೆ. ಬಹಳ ಮುಖ್ಯವಾಗಿ ಪ್ರವಾಸೋದ್ಯಮದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಂಥ ಸಂದರ್ಭದಲ್ಲಿ ಪ್ರವಾಸೋದ್ಯಮಗಳಿಗೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಉತ್ತಮ ಶೌಚಾಲಯದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಹೋಟೆಲ್ಗಳ ವ್ಯವಸ್ಥೆ, ಅದೇ ರೀತಿ ಬಹಳ ಮುಖ್ಯವಾಗಿ ರಾತ್ರಿ ವೇಳೆ ತಂಗಲು ವ್ಯವಸ್ಥೆ ಮಾಡಬೇಕಾಗಿದೆ. ಆದರೆ ಇವುಗಳಲ್ಲಿ ಯಾಕೋ ಸರ್ಕಾರ ಮತ್ತು ಚಿಕ್ಕಬಳ್ಳಾಪುರ ಪ್ರವಾಸೋದ್ಯಮ ಇಲಾಖೆ ಯಾವುದೇ ಮನಸ್ಸು ಮಾಡ್ತಿಲ್ಲ. ಅಷ್ಟೇ ಅಲ್ಲದೆ, ನಾನು ಕಳೆದ ಬಾರಿ ಹೇಳಿದಂತೆ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ವಿಸ್ಮಯ ತಾಣಗಳು, ಅನೇಕ ಪ್ರಸಿದ್ಧಿ ತಾಣಗಳು, ಅನೇಕ ವಿಶ್ವ ಪರಂಪರೆ ಸ್ಥಾನಗಳಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದು ನಮ್ಮ ನಂದಿಯ ಭೋಗನಂದೀಶ್ವರ ದೇವಾಲಯ ಹಾಗೂ ಕಣಿವೆಯ ಬಸವಣ್ಣ ಮತ್ತು ನಂದಿ ಬೆಟ್ಟದಲ್ಲಿ ಇರ್ತಕ್ಕಂತಹ ಯೋಗನಂದೀಶ್ವರ. ಇವುಗಳಿಗೆ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಕಲಿಸಬೇಕಾಗಿದೆ. ಈಗಾಗಲೇ ನಂದಿ ದೇವಾಲಯವು ಕೇಂದ್ರ ಪುರಾತತ್ವ ಇಲಾಖೆಗೆ ಸೇರಿಕೊಂಡಿದೆ. ಇಂಥ ಸಂದರ್ಭದಲ್ಲಿ ದೇವಾಲಯದ ಸುತ್ತ ವ್ಯವಸ್ಥೆಗಳಾಗಬೇಕಾಗಿದೆ. ನಂದಿಯಲ್ಲಿ ಪ್ರವಾಸಿಗರು ಉಳ್ಕೊಳ್ಳೋದಕ್ಕೆ ಯಾವುದೂ ಜಾಗ ಇಲ್ಲ. ಸರ್ಕಾರವೇ ಪ್ರವಾಸಿಗೆ ತಂಗುದಾಣಗಳನ್ನು ನಿರ್ಮಾಣ ಮಾಡಬೇಕಾಗಿದೆ. ಅದೇ ರೀತಿ ಬಸವೆ ಕಣಿವೆ ನಂತರ ಬಹಳ ಮುಖ್ಯವಾಗಿ ನಂದಿ ಭಾಗದಲ್ಲಿ ಬರ್ತಕ್ಕಂಥದ್ದು ಗೋಪಿನಾಥ ಬೆಟ್ಟ. ಬಹಳ ಮುಖ್ಯವಾಗಿ ಅತ್ಯಂತ ಅಭಿವೃದ್ಧಿ ಹೊಂದಿದೆ. ಅಲ್ಲಿ ಕಲ್ಯಾಣ ಮಂಟಪಗಳು, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅದೇ ವ್ಯವಸ್ಥೆಯನ್ನು ನಾವು ನಂದಿಯಲ್ಲಿ ಸಹ ಮಾಡಬೇಕು. ಕೇವಲ ಕೇಂದ್ರ ಸರ್ಕಾರ ಪುರಾತತ್ವ ಇಲಾಖೆ ತೆಗೆದುಕೊಂಡು ಮಾತ್ರಕ್ಕೆ ಅಭಿವೃದ್ಧಿ ಆಗಲ್ಲ. ಹಾಗಾಗಿ ಸಂಬಂಧಪಟ್ಟ ಪ್ರಾದೇಶಿಕ ಸರ್ಕಾರಗಳಾಗಿರ್ಬೋದು, ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ನಂದಿ ದೇವಾಲಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದರೆ ಪ್ರವಾಸಿಗರ ಆಗಮನ ಹೆಚ್ಚಾಗ್ತದೆ. ಪ್ರವಾಸಿಗರ ಆಗಮನ ಹೆಚ್ಚಾಗೋದ್ರಿಂದ ಎರಡು ಅನುಕೂಲಗಳು. ಒಂದು, ಸ್ಥಳೀಯವಾಗಿ ಅಂಗಡಿಗಳನ್ನು ಇಟ್ಕೊಂಡಿರತಕ್ಕಂಥವ್ರಾಗಿರ್ಬೋದು, ಹೋಟೆಲ್ ಉದ್ಯಮಿಗಳಿಗಾಗಿರ್ಬೋದು, ವಸ್ತುಶಿಲ್ಪ ಕಲೆಗಳನ್ನು ಮಾರ್ತಕ್ಕಂಥವ್ರಾಗಿರ್ಬೋದು, ಸಣ್ಣ ಸಣ್ಣ ಬೀದಿ ವ್ಯಾಪಾರಿಗಳಿಗಾಗಿರ್ಬೋದು ಬಹಳ ಅನುಕೂಲ ಆಗ್ತದೆ. ಅದೇ ರೀತಿ ಹೋಟೆಲ್ ಉದ್ಯಮ ಬೆಳೀತದೆ. ಇವತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ 3ನೇ ಸ್ಥಾನದಲ್ಲಿದೆ. ಒಟ್ಟು 103 ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರವಾಸಿ ಸ್ಥಾನಗಳನ್ನು ಗುರುತಿಸಿದೆ. ಆದರೆ ಸೌಲಭ್ಯದಲ್ಲಿ ಅತ್ಯಂತ ಹಿಂದುಳಿದಿದೆ. ಸ್ವಲ್ಪ ಪ್ರವಾಸಿ ತಾಣಗಳನ್ನು ಹೊಂದಿರುವ ಹಾಸನ ಜಿಲ್ಲೆ ಅತ್ಯಂತ ಹೆಚ್ಚು ಜನರನ್ನು ಆಕರ್ಷಿಸ್ತಿದೆ. ಈ ನಡುವೆ ಬಹಳ ಮುಖ್ಯವಾಗಿ ಮಂಗಳೂರು, ಉಡುಪಿ ಈ ಭಾಗದಲ್ಲಿ ಹೆಚ್ಚು ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತಾ ಇದೆ.
ಚಿಕ್ಕಬಳ್ಳಾಪುರದಲ್ಲಿ ಪ್ರವಾಸೋದ್ಯಮ ಸ್ಥಳಗಳು ಹೆಚ್ಚಾಗಿದ್ದರೂ ಸಹಿತ ಅವುಗಳನ್ನು ನಿರ್ಲಕ್ಷ್ಯಣೆ ಮಾಡಿರೋದ್ರಿಂದ ಆ ಭಾಗದ ವ್ಯವಸ್ಥೆ ಸರಿ ಹೋಗ್ತಿಲ್ಲ. ಕೇವಲ ಈಶಾ ಒಂದು ಆಗಿರೋದ್ರಿಂದ ಭೂಮಿಯ ಮಾರಾಟ ಜಾಸ್ತಿ ಆಗ್ತಿದೆ. ದಯವಿಟ್ಟು ರೈತರು ಜಮೀನನ್ನು ಉಳಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿ ಮತ್ತಷ್ಟು ಬಂಗಾರವಾಗಲಿದೆ. ಆತುರ ಬಿದ್ದು ದುಡಿಯೋ ವಯಸ್ಸಿನಲ್ಲಿ ದಯವಿಟ್ಟು ಜಮೀನನ್ನು ಮಾರಾಟ ಮಾಡಬೇಡಿ. ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ ಬಂಗಾರಕ್ಕಿಂತ ವಜ್ರಕ್ಕಿಂತ ಅತ್ಯಮೂಲ್ಯವಾಗಿರ್ತದೆ. ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಮಾಫಿಯಾಗೆ ರೈತರು ಬಲಿಯಾಗಬೇಡಿ. ಅಷ್ಟೇ ಅಲ್ಲದೆ ಇವತ್ತು ಅನೇಕ ಈಶಾ ಬಳಿ ಕೆಲವೊಂದು ಸ್ಟಾಲ್ಗಳನ್ನು ನೋಡಿದ್ದೀನಿ. ಅವರೇ ಸಂಸ್ಥೆಯವರೇ ಇಟ್ಕೊಂಡಿದ್ದಾರೆ. ಬೇರೆಯವರಿಗೆ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಳ್ಳೋಂಥವ್ರಿಗೆ ಅವಕಾಶ ಕಲ್ಪಿಸ್ಬೇಕು ಅಲ್ಲಿ. ಅದೇ ರೀತಿ ಸರ್ಕಾರದಿಂದ ಅವರು ಅನುದಾನ ಪಡೆದಿರೋದ್ರಿಂದ ಪ್ರತಿಯೊಂದು ಲೆಕ್ಕ ಪುಸ್ತಕಗಳನ್ನು ಅವರು ಸರ್ಕಾರಕ್ಕೆ ವರದಿ ಕೊಡಬೇಕು. ಈಶಾಗೆ ಸರ್ಕಾರ ಸುಮಾರು 100 ಕೋಟಿ ಮತ್ತು ಸರ್ಕಾರಿ ಜಾಗವನ್ನು ನೀಡಿದೆ. ಅದೊಂದು ಸಾರ್ವಜನಿಕ ಆಸ್ತಿಯಾಗಿ ಘೋಷಣೆ ಮಾಡಬೇಕು. ಅದು ಯಾವುದೇ ಒಂದು ವ್ಯಕ್ತಿ ಅಥವಾ ಸಂಘದ ಕೆಳಗೆ ಇರಬಾರ್ದು. ಆ ಕೆಲಸನ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು ಮಾಡಬೇಕು. ಇದರ ಜೊತೆ ಮುದ್ದೇನಹಳ್ಳಿ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧಿ ನಮ್ಮ ಪುಟ್ಟಪರ್ತಿ ಸಾಯಿಬಾಬಾ ಅವ್ರದ್ದು ಆಧ್ಯಾತ್ಮಿಕ ಕೇಂದ್ರ ಆಗಿರ್ಬೋದು, ಪ್ರಾರ್ಥನಾ ಮಂದಿರ ಆಗಿರ್ಬೋದು, ಮತ್ತು ಬಹಳ ಮುಖ್ಯವಾಗಿ ವಿಶ್ವದ ಇಂಜಿನಿಯರ್ ಎಂದೇ ಕರೆಯಲ್ಪಡುವ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳವಿದೆ. ಅಲ್ಲಿಯೂ ಸಹ ಮೂಲಭೂತ ಸೌಕರ್ಯಗಳಿಲ್ಲ. ಅವರ ಮ್ಯೂಸಿಯಮಲ್ಲಿ ವ್ಯವಸ್ಥೆ ಇಲ್ಲ. ಅದೇ ರೀತಿ ಅವರ ಸಮಾಧಿಯ ಬಳಿ ಸಹ ವ್ಯವಸ್ಥೆಗಳಿಲ್ಲ. ಈ ವ್ಯವಸ್ಥೆಗೆ ಪರಿಕಲ್ಪಗಳು ಬದಲಾಗಬೇಕು. ಇದ್ರ ಜೊತೆ ಬಹಳ ಮುಖ್ಯವಾಗಿ ಎಲ್ಲ ಪ್ರವಾಸಿ ತಾಣಗಳಲ್ಲಿ ಲೋಕಲ್ ಯುವಕರನ್ನು ನೇಮಿಸಿ ಆ ಯುವಕರಿಗೆ ಆ ಸ್ಥಳದ ಮಹತ್ವವನ್ನು ತಿಳಿಸುವಂತಹ ಟೂರಿಸ್ಟ್ ಗೈಡ್ಗಳಾಗಿ ಸರ್ಕಾರ ಈ ಕೂಡಲೇ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು ಈ ಕೂಡಲೇ ಆ ಕ್ಷೇತ್ರದ ಯುವಕರನ್ನು ಆಯ್ಕೆ ಮಾಡಿ ಆ ಭಾಗದ ಆ ಸ್ಥಳದ ಮಹತ್ವವನ್ನು ಬರ್ತಕ್ಕಂಥ ಪ್ರವಾಸಿಗರಿಗೆ ತಿಳಿಸುವಂತಹ ಟೂರಿಸ್ಟ್ ಗೈಡ್ಗಳ ಕೆಲಸವನ್ನು ಆ ಭಾಗದ ಯುವಕರಿಗೆ ನೀಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸ್ವ ಕೃಷಿ ಜೊತೆಗೆ ಅವುಗಳ ಅಭಿವೃದ್ಧಿ ಸಹ ಹೆಚ್ಚಾಗ್ತದೆ. ಇದರಿಂದ ಸಂಬಂಧಪಟ್ಟ ಭಾಗಗಳಲ್ಲಿ ಕೆಲಸಗಳು ಜಾಸ್ತಿ ಸಿಗ್ತವೆ. ಈ ಕೆಲಸಗಳು ಸಿಗೋದ್ರಿಂದ ವ್ಯಕ್ತಿ ಆದಾಯ ಹೆಚ್ಚಾಗ್ತದೆ. ಕೃಷಿಯನ್ನು ನಂಬ್ಕೊಂಡಿರ್ತಕ್ಕಂಥ ನಮ್ಮ ಭಾಗದಲ್ಲಿ ಪ್ರವಾಸೋದ್ಯಮವೂ ಸಹ ಸೇರಿದರೆ ಅನೇಕ ಕುಟುಂಬಗಳು ಜೀವನವನ್ನು ರೂಪಿಸ್ಕೊಳ್ತವೆ. ಇವತ್ತು ಈಶಾ ಆದ ನಂತರ ಅನೇಕ ವಾಹನಗಳು ಈಶಾ ಬಿಟ್ಟ ನಂತರ ನೇರವಾಗಿ ಬೆಂಗಳೂರು ದೇವನಹಳ್ಳಿ ಭಾಗದಲ್ಲಿ ಹೋಟೆಲ್ ವ್ಯವಸ್ಥೆಗಳಿಗೆ ಹೋಗ್ತಾ ಇದೆ. ಇವುಗಳನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅತ್ಯುತ್ತಮವಾದ ಹೋಟೆಲ್ ವ್ಯವಸ್ಥೆಗಳಾಗಬೇಕು. ಮತ್ತು ರೆಸಿಡೆನ್ಸ್ ತುಂಬ ಕಡಿಮೆ ಇದೆ. ಅವುಗಳ ಕಡೆ ಸರ್ಕಾರ ಎಲ್ಲೂ ಕೂಡ IB ಒಂದು ಬಿಟ್ಟರೆ, ಚಿಕ್ಕಬಳ್ಳಾಪುರದ IB ಬಿಟ್ಟರೆ ಬೇರೆ ಯಾವುದೇ ಪ್ರವಾಸಿ ತಾಣಗಳಿಲ್ಲ. ಪ್ರವಾಸಿ ತಂಗು ತಾಣಗಳಾಗಬೇಕಾಗಿದೆ. ಅದ್ರ ಕಡೆ ಗಮನ ಕೊಡಬೇಕು. ಎರಡನೇದು, ಪ್ರವಾಸಿ ತಾಣಗಳ ಬಗ್ಗೆ ಹೆಚ್ಚು ಅಡ್ವರ್ಟೈಸ್ಮೆಂಟ್ಗಳಾಗಬೇಕು. ಈ ರೀತಿ ವಿಶ್ವಪ್ರಸಿದ್ಧ ರಂಗಸ್ಥಳ ಇದೆ. ಹೀಗೆ ಅನೇಕ ದೇವಾಲಯಗಳಿದೆ. ದಂಡಗಾನಹಳ್ಳಿ ಫಾಲ್ಸ್ ಇದೆ, ಕೇತನಹಳ್ಳಿ ಫಾಲ್ಸ್ ಇದೆ, ಶ್ರೀನಿವಾಸ ಸಾಗರ ಇದೆ, ಜಕ್ಕಲ್ಮಡುಗು ಜಲಾಶಯ ಇದೆ. ಇವುಗಳೆಲ್ಲವನ್ನು ಪ್ರವಾಸಿ ತಾಣಗಳಾಗಿ, ಮತ್ತು ವಿವೇಕಾನಂದ ಫಾಲ್ಸ್ ಇದೆ, ಅದನ್ನು ಕೇತನಹಳ್ಳಿ ಫಾಲ್ಸ್ ಅಂತ ಕರಿತೀವಿ. ಇಲ್ಲೆಲ್ಲ ಪ್ರವಾಸಿಗರಿಗೆ ತಂಗುದಾಣಗಳನ್ನಾಗಿರಬಹುದು, ಪ್ರವಾಸಿಗರಿಗೆ ಸೇಫ್ಟಿ ಪರ್ಪಸ್ ಆಗಿರಬಹುದು, ಇವುಗಳ ವ್ಯವಸ್ಥೆ ಹೆಚ್ಚಾದಾಗ ಖಂಡಿತ ನಮ್ಮ ಚಿಕ್ಕಬಳ್ಳಾಪುರದ ಮನವಿ, ದಯವಿಟ್ಟು ಪ್ರತಿಯೊಂದು ಕ್ಷೇತ್ರದ ಮಾಹಿತಿಗಳನ್ನು ಆ ದೇವಾಲಯದ ಸುತ್ತ, ಆ ಪ್ರವಾಸಿ ತಾಣಗಳ ಬಳಿ ಅದರ ಸಂಪೂರ್ಣ ಇತಿಹಾಸವನ್ನು ಪ್ರಚುರಪಡಿಸಬೇಕು. ಇದರಿಂದ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅನುಕೂಲ ಆಗ್ತದೆ. ಅದರ ಜೊತೆ ನಾನು ಆಗಲೇ ಹೇಳ್ದಂಗೆ ಲೋಕಲ್ ವಿದ್ಯಾರ್ಥಿಗಳು, ಸ್ಥಳೀಯ ಯುವಕರಿಗೆ ಅಲ್ಲಿ ಪ್ರವಾಸಿ ಗೈಡ್ಗಳಾಗಿ ಕೆಲಸ ಮಾಡುವಂಥದ್ದನ್ನು ನೇಮಿಸಬೇಕು. ಇದರಿಂದ ಯುವಕರಿಗೆ ಕೆಲಸ ಸಿಗ್ತದೆ. ಅದೇ ರೀತಿ ಕಟ್ಟುನಿಟ್ಟಿನ ಗ್ರಾಮ ಪಂಚಾಯಿತಿಗಳು ಕಟ್ಟುನಿಟ್ಟಿನ ವ್ಯಾಪಾರ ವಹಿವಾಟವನ್ನು ಗಮನಿಸಬೇಕು. ಕಾರಣ ಇಷ್ಟೇ, ಬರ್ತಕ್ಕಂಥ ಪ್ರವಾಸಿಗರ ಮೇಲೆ ಅತ್ಯಂತ ದುಬಾರಿ ಬೆಲೆಗಳನ್ನು ಹೇಳುವುದು. ನಾನು ಕಳೆದ ವಾರ ಒಂದು ಎಳೆನೀರು, ಅಂದರೆ ತೆಂಗಿನಕಾಯಿ ಎಳನೀರನ್ನು ಕುಡಿಯಲು ಹೋಗಿದ್ದೆ ಈಶಾ ಗೇಟ್ ಬಳಿ. ಸುಮಾರು 70 ರೂಪಾಯಿ ಒಂದು ಎಳನೀರನ್ನು ಹೇಳಿದ್ರು. ಬಹುಶಃ ರೈತರಿಗೆ 15 ರೂಪಾಯಿ ಕೊಡ್ತಾರೋ ಇಲ್ಲ, ಇವರೊಂದು 70 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅಂದರೆ
ನಮ್ಮನ್ನು ಸಹ ಹೊರಗಿನವರು ಎಂದು ತಿಳಿದು ವ್ಯಾಪಾರ ಹೇಳ್ತಾರೆ. ಸೊ ಹಾಗಾಗಿ ಆ ಥರ ಮೋಸ ಮಾಡಬಾರ್ದು. ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯನ್ನು ತಾವು ಮಾಡೋಂಥ ವ್ಯಾಪಾರ ಮೋಸದಿಂದ ಎಲ್ಲರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ. ಹಾಗಾಗಿ ವ್ಯಾಪಾರವನ್ನು ಶಿಸ್ತುಬದ್ಧವಾಗಿ ಮಾಡಿ. ಇದರಿಂದ ಪ್ರವಾಸಿಗರು ಮತ್ತೊಮ್ಮೆ ನಿಮ್ಮ ಹೋಟಲ್ಲು ಅಥವಾ ನಿಮ್ಮ ಟೀ ಅಂಗಡಿ ಅಥವಾ ನಿಮ್ಮ ಅಂಗಡಿಗೆ ಮತ್ತೆ ಬರಬೇಕು ಅನ್ನೋ ಒಂದು ಕಲ್ಪನೆ ಅವರು ಮೂಡಬೇಕು. ದಯವಿಟ್ಟು ಎಲ್ಲ ವ್ಯಾಪಾರಸ್ಥರಿಗೂ ಈಶಾ ಬಳಿ ಇರ್ತಕ್ಕಂಥವ್ರಿಗೆ ಮನಸೋ ಇಚ್ಛೆ ದರಗಳನ್ನು ಹೇಳಬೇಡಿ. ಯಾಕೆಂತಂದರೆ ಪ್ರತಿಯೊಬ್ಬರೂ ಶ್ರೀಮಂತರು ಬರಲ್ಲ, ಬಡವರು ಬರ್ತಾರೆ. ಅಂತ ಬಡವರ ಮೇಲೆ ನಿಮ್ಮ ವ್ಯಾಪಾರದ ವಹಿವಾಟನ್ನು ಹಾಕಬೇಡಿ. ಇದೆಲ್ಲದರ ಜೊತೆ ಬಹಳ ಮುಖ್ಯವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮತ್ತು ಮಾನ್ಯ ಶಾಸಕರಿಗೆ, ಸಂಸದರಿಗೆ ಮನವಿ, ಆದಷ್ಟು ಬೇಗ ರೂಪ್ವೇ ಕೆಲಸ ಮುಗಿಸಿ ಆದಷ್ಟು ಬೇಗ ಮತ್ತಷ್ಟು ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಿ. ನಂದಿ ಬೆಟ್ಟದಲ್ಲೂ ಸಹ ಅಷ್ಟೇ ಕೆಲವರಿಗೆ ವಿಶೇಷ ಆತಿಥ್ಯವನ್ನು ನೀಡ್ತಿದ್ದಾರೆ. ಈಗಾಗಲೇ ಸರ್ಕಾರದ ವತಿಯಿಂದ ಬಸ್ಗಳನ್ನು ಬಿಟ್ಟಿದ್ದರೂ ಸಹ ಕಾರುಗಳು ತುಂಬ ಒಳಗಡೆ ಬಿಡ್ತಾರೆ. VIP ಫೆಸಿಲಿಟಿ ತುಂಬ ಇದೆ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಎಲ್ಲರಿಗೂ ಒಂದೇ ವ್ಯವಸ್ಥೆಯಲ್ಲಿ ಇರುವಂಥ ಪ್ರಕೃತಿ ಸಂರಕ್ಷಣೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ನಾವು ನೀಡಬೇಕಾಗಿದೆ. ಹಾಗಾಗಿ ಅವುಗಳ ಕಡೆ ಗಮನ ಕೊಡಿ. ಮತ್ತೊಂದು ವಿಚಾರ, ಸ್ಥಳೀಯ ಯುವಕರಿಗೆ ಆಯಾ ದೇವಾಲಯ ಮತ್ತು ಪ್ರವಾಸಿ ತಾಣದಲ್ಲಿ ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ಹಾಗೂ ಅವರಿಗೆ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ನೀಡಿ ಕೃಷಿ ಚಟುವಟಿಕೆಗಳನ್ನು ಜೊತೆಗೆ ಒಂದು ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಹಾಕಿಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಇದರೆಲ್ಲರ ಜೊತೆ ಬಹಳ ಮುಖ್ಯವಾಗಿ ಬಂಧುಗಳೇ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಪ್ರವಾಸೋದ್ಯಮ ತಾಣಗಳಿದೆ. ಅವುಗಳನ್ನು ನಾವು ಅಭಿವೃದ್ಧಿಪಡಿಸಬೇಕಿದೆ. ಆ ವಿಚಾರವಾಗಿ ತಮ್ಮ ತಮ್ಮ ಗ್ರಾಮದ ದೇವಾಲಯಗಳಾಗಿರ್ಬೋದು, ಪ್ರವಾಸಿ ತಾಣಗಳಾಗಿರ್ಬೋದು, ಪ್ರಸಿದ್ಧಿ ವ್ಯಕ್ತಿಗಳ ಸ್ಥಳಗಳನ್ನು ದಯವಿಟ್ಟು ನೀವು ಒಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳಿ. ಇದರಿಂದ ಪ್ರವಾಸಿಗರು ಬರಲಿಕ್ಕೆ ಅನುಕೂಲ ಆಗ್ತದೆ, ಇದರಿಂದ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತೇನೆ. ಹಾಗೂ ಈ ದಿನದ ಮುಖ್ಯ ಉದ್ದೇಶ ಇಷ್ಟೇ, ಕೃಷಿಯ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರವಾಸೋದ್ಯಮವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಿದ್ದೇ ಆದಲ್ಲಿ ಖಂಡಿತ ನಾವು ಅಭಿವೃದ್ಧಿಯಲ್ಲಿ ಯುವಕರಿಗೆ ಆದಾಯದ ವ್ಯವಸ್ಥೆ ಸಿಗ್ತದೆ. ಹಾಗೂ ಅದೇ ರೀತಿ ಬರ್ತಕ್ಕಂಥ ಪ್ರವಾಸಿಗರನ್ನು ಚಿಕ್ಕಬಳ್ಳಾಪುರದಲ್ಲಿ ಆತಿಥ್ಯವನ್ನು ನೀಡೋಣ, ಅವರಿಗೆ ಗೌರವವನ್ನು ನೀಡೋಣ. ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಾಗೆ ಪ್ರವಾಸಿಗರನ್ನು ಗೌರವಯುತವಾಗಿ ನಡೆಸ್ಕೊಂಡು ವಾಪಸ್ ಅವ್ರ ಊರಿಗೆ ಹೋಗುವಂಥ ವ್ಯವಸ್ಥೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕು. ಅದು ನಮ್ಮೆಲ್ಲರ ಕರ್ತವ್ಯ. ಇದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರವಾಸಿ ಅಭಿವೃದ್ಧಿ ಆಗ್ತದೆ. ಬಂಧುಗಳೇ, ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ, ಈ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಯಾರೂ ಕೂಡ ಜಮೀನುಗಳನ್ನು ಮಾರಾಟ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜಮೀನೇ ನಿಮ್ಮ ಬಂಗಾರ ಆಗ್ತದೆ. ಸೊ ಇವತ್ತಿನ ಬಂಗಾರ ರೇಟ್ಗಿನ್ನ ಅತ್ಯಂತ ಇನ್ನೂ ಹೆಚ್ಚಾಗಿ ರೇಟ್ ಆಗ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿ ವಜ್ರವಾಗಲಿದೆ. ದಯವಿಟ್ಟು ಬೆಂಗಳೂರಿಗೆ ನೆಕ್ಸ್ಟು ಚಿಕ್ಕಬಳ್ಳಾಪುರ ಉಪನಗರ ಆಗುವ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಪ್ರತಿ ಅಡಿಗೂ ಕೂಡ ಬೆಲೆ ಬರ್ತದೆ. ಹಾಗಾಗಿ ಬಂಧುಗಳೇ, ಪ್ರವಾಸಿ ಅಭಿವೃದ್ಧಿಯ ಜೊತೆಗೆ ರಿಯಲ್ ಎಸ್ಟೇಟ್ ಮಾಫಿಯಾನೂ ಜಾಸ್ತಿ ಆಗ್ತದೆ. ಹಾಗಾಗಿ ಅದನ್ನು ತಡೆದು ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ದೇವಾಲಯಗಳು ಮತ್ತು ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಿ. ಇದರಿಂದ ತಮಗೆಲ್ಲರಿಗೂ ಒಳ್ಳೆಯದಾಗ್ತದೆ. ಮುಂದಿನ ಭವಿಷ್ಯದಲ್ಲಿ ಹಾಸನ, ಸಕಲೇಶಪುರ ಅಥವಾ ಮಂಗಳೂರು, ಉಡುಪಿ, ಮೈಸೂರಿನಂತೆ ಚಿಕ್ಕಬಳ್ಳಾಪುರವು ಕೂಡ ಒಂದು ಅತ್ಯುತ್ತಮವಾದ ಪ್ರವಾಸಿ ತಾಣವಾಗಿ ನಾವು ರೂಪಿಸ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಬಂಧುಗಳೇ, ಪ್ರವಾಸಿ ಸ್ಥಳಗಳಲ್ಲಿ ಶುಚಿತ್ವ ಕಾಪಾಡಬೇಕು. ಎಲ್ಲವೂ ಸರ್ಕಾರದ ಜವಾಬ್ದಾರಿ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದವರಾದ ನಮ್ಮ ಜವಾಬ್ದಾರಿ ಕೂಡ. ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಇದೆ. ನಮ್ಮ ಪ್ರವಾಸಿ ತಾಣಗಳನ್ನು ಶುಚಿಯಾಗಿಡೋಣ. ಬರ್ತಕ್ಕಂಥ ಪ್ರವಾಸಿಗರಿಗೆ ಆತಿಥ್ಯವನ್ನು ನೀಡೋಣ. ಬರ್ತಕ್ಕಂಥ ಪ್ರವಾಸಿಗರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪ್ರೀತಿಯನ್ನು ತೋರಿಸೋಣ. ಇದರಿಂದ ನಮ್ಮ ಚಿಕ್ಕಬಳ್ಳಾಪುರದ ಪ್ರವಾಸ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತೀನಿ. ಹಾಗೂ ನಿಮ್ಮ ಅನಿಸಿಕೆಗಳು ಹಾಗೂ ನಿಮ್ಮ ಗ್ರಾಮದ ಐತಿಹಾಸಿಕ ಸ್ಥಳಗಳನ್ನು ವಿಡಿಯೋ ಮಾಡಿ ನನಗೆ ಕಳಿಸಿ. ಮುಂದಿನ ವಾರ ಪೂರ್ತಿ ಅಂತಹ ವಿಡಿಯೋಗಳನ್ನು ನಾವು ನನ್ನ ಫೇಸ್ಬುಕ್ಕಲ್ಲಿ ಪ್ರಚಾರ ಮಾಡ್ತೀನಿ. ತಾವು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಎಲ್ಲ ಸ್ನೇಹಿತರು ಅದನ್ನು ನೋಡ್ತಾರೆ. ಪ್ರವಾಸಿ ತಾಣಗಳಿಗೆ ಬರ್ತಕ್ಕಂಥವ್ರಿಗೆ, ಯುವಕರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಸ್ಕಂದಗಿರಿ ಬೆಟ್ಟ ಇದೆ, ನಂದಿ ಹಿಲ್ಸ್ ಇದೆ, ಇವುಗಳ ಚರಣಗಳು ನಡೀತಾ ಇದೆ. ಇದರ ಜೊತೆ ಕೇತನಹಳ್ಳಿ ಫಾಲ್ಸ್ ಇದೆ, ರಾಮನಾಥಪುರ ಫಾಲ್ಸ್ ಇದೆ, ಅದ್ರ ಜೊತೆ ದಂಡಗಾನಹಳ್ಳಿ ವಾಟರ್ ಫಾಲ್ಸ್ ಇದೆ, ಜಕ್ಕಲಮಡುಗು ಫಾಲ್ಸ್ ಇದೆ. ಸೊ ಮಳೆಗಾಲದಲ್ಲಿರ್ತಕ್ಕಂಥ ಫಾಲ್ಸ್ಗಳು ಸಹ ನಾವು ತೋರಿಸ್ಬೇಕಾಗ್ತದೆ. ಅದೇ ರೀತಿ
ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ಆವಾಗಲೇ ಹೇಳ್ದಂಗೆ ವಿಶ್ವೇಶ್ವರಯ್ಯನವರಾಗಿರ್ಬೋದು, ವೀರಬ್ರಹ್ಮಯ್ಯನವರು ಬೆಳೆದಂಥ ಪಾಪಾಗ್ನಿ ಮಠ, ಪಾಪಾಗ್ನಿ ಕ್ಷೇತ್ರ ಆಗಿರಬಹುದು, ಇನ್ನು ಅನೇಕ ಕ್ಷೇತ್ರಗಳಿವೆ, ವಿಸ್ಮಯ ಪ್ರದೇಶಗಳಿವೆ. ಹಾಗೆ ಅದೇ ರೀತಿ ಟಿಪ್ಪು ಆಳ್ವಿಕೆ ಕಾಲದ ಸ್ಥಳಗಳಿವೆ. ಇವೆಲ್ಲವನ್ನು ನಾವು ನೋಡಿದಾಗ ನಮ್ಮ ಕ್ಷೇತ್ರವು ಮತ್ತಷ್ಟು ಅಭಿವೃದ್ಧಿ ಕೊಂಡೊಯ್ಯಲಿದೆ. ಇದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಭಾಳ ಮುಖ್ಯವಾಗಿ ಈಗಿನ ಶಾಸಕರ ಮೇಲೆ ಅದು ದೊಡ್ಡ ಜವಾಬ್ದಾರಿಯನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಯುವಕರನ್ನು ಮತ್ತು ಸಂಬಂಧಪಟ್ಟ ಗ್ರಾಮದಲ್ಲಿ ಸ್ಥಳೀಯ ವ್ಯಾಪಾರಗಳನ್ನು ಅಭಿವೃದ್ಧಿಪಡಿಸಲು ಪ್ರವಾಸೋದ್ಯಮ ಅತ್ಯಂತ ಅನುಕೂಲ ಆಗ್ತದೆ. ಒಂದು ಗ್ರಾಮದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆದರೆ ಸರಿಸುಮಾರು 100 ಕುಟುಂಬಗಳು ಜೀವನ ಮಾಡ್ಬೋದು. ಈ ಥರ ಒಂದು 100 ಪ್ರವಾಸಿ ತಾಣಗಳಲ್ಲಿ 100 ಜನ ಅಂತಂದರೆ ಮಿನಿಮಮ್ ಒಂದು 10,000 ಜನಕ್ಕೆ ಉದ್ಯೋಗವನ್ನು ಕೊಡ್ಬೋದು. 10,000 ಜನ ಕುಟುಂಬಗಳು ಉದ್ಯೋಗವನ್ನು ಪ್ರಾರಂಭಿಸ್ಬೋದು. ಹಾಗಾಗಿ ಮತ್ತೊಮ್ಮೆ ಮನವಿ, ಎಲ್ಲ ನಾಗರಿಕರಲ್ಲಿ ನಮ್ಮ ಪ್ರವಾಸಿ ತಾಣವನ್ನು ಚಿಕ್ಕಬಳ್ಳಾಪುರ ಅಭಿವೃದ್ಧಿಯ ಸಂಕೇತವಾಗಿ ನಾವೆಲ್ಲರೂ ತೋರಿಸೋಣ. ಹಾಗೂ ಈ ದಿನ ಆಲ್ರೆಡಿ ಕೆಲವರೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದೀರಾ, ಬಹಳ ಸಂತೋಷ. ನಿಮ್ಮ ಊರುಗಳ ಬಗ್ಗೆ ನೀವು ಹೇಳ್ತಿದ್ದೀರಾ. ಖಂಡಿತ ನಾನು ಅವುಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಬುಧವಾರ ಅಪ್ಲೋಡ್ ಮಾಡ್ತೇನೆ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಈ ದಿನದ ಶನಿವಾರ ಸಂಜೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಹಾಗೂ ಇವತ್ತು ಭಾರತ T20 ವರ್ಲ್ಡ್ ಕಪ್ 2026ರ ಶುಭಾರಂಭ ಮಾಡಿದೆ. ಈ ಬಾರಿ ಭಾರತ ಕಪ್ ಗೆಲ್ಲಿ ಅಂತ ಹೇಳ್ತಾ, ಹಾಗೂ ಅದೇ ರೀತಿ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ವುಮೆನ್ಸ್ ಅವರು WPL ಕಪ್ಪನ್ನು ಗೆದ್ದಿದ್ದಾರೆ 2026. ಈ ಮೂಲಕ ಮಹಿಳೆಯರಿಗೆ ಗೌರವವನ್ನು ಸಲ್ಲಿಸುವ ಮೂಲಕ ಎಲ್ಲ ಕ್ರೀಡಾಪಟುಗಳಿಗೆ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರಿಗೆ ಅಥವಾ ಕಾಮೆಂಟ್ ಮುಖಾಂತರ ತಿಳಿಸಿ. ಖಂಡಿತ ಅವುಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾನು ಅದನ್ನು ಕಳಿಸ್ಕೊಡ್ತೇನೆ. ಒಂದು ಬದಲಾವಣೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.